ಮಗ ಹೇಳಪ್ಪಯ್ಯ. ನೀನು ಇವತ್ತು ನ್ಯಾಯ ಹೇಳತಕ್ಕೆ ಬರೋದು ಬೇಡ ಕಣಪ್ಪ ಊರಿಗೆ. ಆ ಊರಿಗೆ ಬೇಡ, ಇಲ್ಲೇ ಇರು. ಸುಮ್ಮನೆ ಬಿಸಿಲು ಅಲ್ಲಿ ಸುಮ್ಮನೆ ಅವ್ರ ಮಂತ ಹೋಗಿ ಕೂತ್ಕೋತಿದ್ದೆ ಬಿಸಿಲು ಬಿಸಿಲು ಅಂತ. ಸುಮ್ಮನೆ ಯಾಕೆ ಬಂದು ನೋಡ್ಕೊಂಡಿದ್ಯಲ್ಲ ಸಾಕು ಬಿಡು. ಇನ್ನು ಯಾವ್ದಾರೆ ಬೇರೆ ಊರಿಗೆ ಹೋದಾಗ ಕರ್ಕೊಯ್ತೀನಿ. ಮನೆ ತವ ಇರೋದು ಏನು ನೋಡ್ಕೊಂಡು ಹೋಗಿ ಕೇಳ್ಕೊ. ಏನೇನು ಕೆಲಸ ಏನಿದ್ದದ್ದು ನೋಡ್ಕೊಂಡು ಮಾಡ್ಕೊ. ಅಯ್ಯೋ ಯಾಕಪ್ಪ? ಇಲ್ಲಪ್ಪ ನಾನು ಬರಲೇಬೇಕು. ನಾನು ಬೇಡ ಅನ್ಬೇಡಪ್ಪ. ಅಯ್ಯೋ ಬರಲೇಬೇಕು ಅಂತದ್ದು ಏನಿದ್ದದಪ್ಪ ಅಲ್ಲಿಗೆ? ಸುಮ್ಮನೆ ಯಾಕೆ ಅಲ್ಲಿ ಬಂದು ಬಿಸಿಲು ಬಿಸಿಲು ಅಂತಿದ್ದೀನಿ ನೀನು? ಸುಮ್ಮನೆ ಒಸಿ ಬಿಸಿಲ ಉರು ಬಿಸಿಲು ಬೇಡ ಬೇಡ. ನೋಡೋಣ ಬೇಡ, ಬೇಸಿಗೆಗಾಲ ಬಿಟ್ಟು ಬೇರೆ ಕಾಲದಲ್ಲಿ ಕರ್ಕೊ ಹೋಗ್ತೀನಿ. ಕಲ್ತ್ಕೊಂಡಿದ್ಯಲ್ಲ ಇನ್ನೇನು ನೋಡ್ಕೊಂಡಿದ್ದಿ. ಸುಮ್ಮನಿರು ಬೇಡಕ್ಕಂತೆ ಮನೇಲೇ ಇದ್ಕೊಂಡು ಅದೇನು ನೋಡ್ಕೊಂಡು ಮಾಡ್ಕೊ. ಮದುವೆನೂ ಹತ್ರ ಬರ್ತದೆ, ಎಲ್ಲ ಕೆಲಸ ಎಲ್ಲ ಹಂಗೇವೆ, ನೋಡ್ಕೋಬೇಕು. ಅಪ್ಪ ಹಂಗೆಲ್ಲ ಹೇಳ್ಬೇಡಪ್ಪ, ನಾನು ಬರ್ತೀನಿ. ಇದು ಒಳ್ಳೆ ಕತೆ ಆಯ್ತಲ್ಲ ಇವಂದು. ಮೊದಲೆಲ್ಲ ಬರೋಕ್ಕಿಲ್ಲ ಅಂತಿದ್ದ, ಈಗ ಬರ್ತೀನಿ ಅಂತ ಆಟ ಮಾಡ್ತಾನೆ. ಸರಿ ಸರಿ ಹೋಗು, ರೆಡಿಯಾಗಿ ಹೋಗು, ಬರಿವೆ. ಸರಿಯಪ್ಪ. ಇಲ್ಲ, ಇವತ್ತು ನಾನು ಕೇಳಲೇಬೇಕು ಕಾವೇರಿನ. ನಾನು ಮದುವೆ ಆಗ್ತಾಳೋ ಇಲ್ವೋ, ನಾನು ಅಂದರೆ ಅವಳಿಗೆ ಇಷ್ಟನೋ ಇಲ್ವೋ ಅಂತ ಇವತ್ತು ತಿಳ್ಕೊಳ್ಳೇಬೇಕಪ್ಪ. ನಾನು ಬರಲೇಬೇಕು ಅಲ್ಲಿಗೆ. ನಾನು ನೀವು ತೋರಿಸಿದ ಹುಡುಗಿ ಮದುವೆ ಆಗೋದಿಲ್ಲ. ನನಗೆ ಅವಳು ಇಷ್ಟ ಇಲ್ಲಪ್ಪ, ಇಷ್ಟ ಇಲ್ಲ. ಇದ್ಯಾಕಪ್ಪ ಇದಕ್ಕೆ ಹಿಂಗೆ ನಿಂತ್ಕೊಬಿಟ್ಟೆ? ಏನೂ ಇಲ್ಲಪ್ಪ, ರೆಡಿ ಆಗ್ಬಿಟ್ಟು ಬರ್ತೀನಿ. ಏನಮ್ಮಿ ಮನೆ ಕೆಲಸ ಎಲ್ಲ ಹೆಂಗೆ ನಡೀತಾ ಇದ್ದವು? ಕೆಲಸ ಎಲ್ಲ ಹೋಯ್ತಿದ್ದಾವೆ, ಹಂಗೆ ಕೆಲಸಗಾರೆಲ್ಲ ನೋಡ್ಕೊಂಡು ಮಾಡ್ಕೊ ಹೋಯ್ತಿದ್ದಲ್ಲ ಹೆಂಗೆ? ಮದುವೆ ಬೇರೆ ಹತ್ರ ಬತ್ತು, ಆ ಕೆಲಸಗಳು ಬೇರೆ ಶುರು ಮಾಡಬೇಕು. ನಾನು ಬೇಡ ಅಂದ್ರು ನನ್ನ ಮಗ ಕೇಳ್ತಾನೆ ಇಲ್ವಲ್ಲ ನನ್ನ ಮಾತಾ. ಬರ್ತೀನಿ ಅಂತ ಹೊಂಟು ನಿಂತವನಪ್ಪ. ಮೊದಲೆಲ್ಲ ಕರ್ಕೊಯ್ತೀನಿ ಅಂದರೆ ಬೇಡ ಬೇಡ ಅಂತಿದ್ದ, ಈಗ ಬರ್ತೀನಿ ಅಂತ ಹೊಂಟು ನಿಂತವನೆ. ಏನು ಮಾಡಿ? ಅಲ್ಲ ಕಣ್ರಿ, ಯಾವುದಕ್ಕೂ ಒಂದ್ಸತಿ ಅವನ ಜೊತೆ ಮಾತಾಡಿ. ಈ ಮದುವೆ ಬಗ್ಗೆ ಯಾಕೋ ಅವ್ನ ಮನಸ್ಸು ಒಪ್ತಾ ಇಲ್ವೇನೋ. ನಾನು ಮನಸ್ಪೂರ್ವಕವಾಗಿ ಒಪ್ಕೊಂಡಿಲ್ಲ ಕಣ್ರಿ. ಯಾಕೋ ಒಂಥರ ಅವನೇ. ನನಗೇನೋ ಬೇಜಾರು ಕಣ್ರಿ. ಅಯ್ಯೋ ಏನಾರೇ ಬೇಡ ಗಿಡ ಅಂದ್ಬಿಟ್ಟನು ಅಂತ. ಏಕೆ ಚೆನ್ನಾಗಿ ಅವನಲ್ಲ? ಬೇಡ ಗಿಡ ಅಂತ ಯಾಕಂದೇನು? ನೋಡ್ಕೊ ಬರ್ಲಿಲ್ವ ಅವತ್ತು ಹುಡುಗಿಯ? ಒಪ್ಕೊಂಡವನೇ ಅಂದಲ್ಲ ನೀನು? ಅಯ್ಯೋ ನಾನು ಹಂಗೆ ಅಂದ್ಕೊಂಡೆ. ಆಮೇಲೆ ನನಗೆ ಈ ಹುಡುಗಿ ಇಷ್ಟ ಇಲ್ಲ, ಈ ಹುಡುಗಿ ಕಟ್ತಾ ಇದ್ದೀರಲ್ಲ ನೀವಿಬ್ರು ಸೇರ್ಕೊಂಡು ನನಗೆ, ನಾನು ಈ ಮದುವೆ ಆಗೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಕಂಡ್ರಿ ಅವತ್ತು. ಅಯ್ಯೋ ಅವ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಬಿಡು. ಏನೋ ಹೇಳಿರ್ತಾನೆ ಕಂತೆ, ಮದುವೆ ಆಯ್ತಾನೆ, ಅವ್ನು ಹಂಗೆ ಏನು ಇದು ಮಾಡೋಕ್ಕಿಲ್ಲ. ಅದು ಅಲ್ಲದೆ ನಾನು ಆ ಹುಡುಗಿನೇ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿವ್ನಿ. ಆ ಮಾತು ಮೀರಕ್ಕದ ಹೇಳು? ಮಾಡ್ಕೊಳ್ಳೇಬೇಕು. ಏನೂ ಇಲ್ಲ ಮಾಡ್ಕೋತಾನೆ, ಸುಮ್ಮನಿರ್ಬೇಕಾ. ನಾನು ಇವತ್ತುವೇ ಅಲ್ಲಿ ಕರ್ಕೊಯ್ತೀನಲ್ಲ, ಆ ಕಡೆಗೆ ಬರೋಣ, ಮಾತಾಡ್ಕೊಬತ್ತೀನಿ ಅವನ ಜೊತೆ. ಅಷ್ಟು ಮಾಡಿರಿ, ಅಷ್ಟು ಮಾಡಿ. ಮದುವೆ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಅಂಥವು ನೀವು ಒಂದ್ಸತಿ ಮಾತಾಡ್ರಿ. ಸರಿ ಸರಿ ಅಪ್ಪ, ಹೊರಡೋಣ. ಕಣಪ್ಪ ನಡಿ. ಕಾವೇರಿ ಹಾಂ ಬಂದ್ರಾ? ಅಪ್ಪ ಇಲ್ಲಿ? ಅಪ್ಪ ಬರ್ನಿಲ್ವಾ ನಿಮ್ಮ ಜೊತೆ? ಅಪ್ಪ ಬರಲಿಲ್ಲ. ನಿಮ್ಮ ಅಪ್ಪಗೆ ಮೊದಲೇ ಹುಷಾರಿಲ್ಲ ಪಾಪ. ಯಾಕೆ ಸುಮ್ಮನೆ ಅಲ್ಲಿಂದ ಇಲ್ಲಿಂದ ನಡೆಸಿ ಸುಸ್ತು ಮಾಡೋದು? ಮೊದಲೇ ಸುಸ್ತು ಅಂತಾರೆ. ಅದಕ್ಕೆ ನೀವೇನು ಬರೋದು ಬೇಡ, ನಾನೇ ಹೋಗ್ತೀನಿ ಅಂತ ಬಂದೆ. ಕಾವೇರಿ ಏನು ಅಂದ್ಕೊಂಡೆ? ಏನು ತೀರ್ಮಾನ ಮಾಡಿದೆ ಹೇಳು ಕಾವೇರಿ? ಅದಕ್ಕೋಸ್ಕರನೇ ಬಂದಿದ್ದೀನಿ ಇವತ್ತು. ಹೇಳು ಕಾವೇರಿ, ತುಂಬ ಸಮಯ ಇಲ್ಲ ಕಾವೇರಿ ನನಗೆ. ಹೇಳು ಕಾವೇರಿ. ಯಾಕೆ ಕಾವೇರಿ ಆ ಕಡೆ ತಿರ್ಕೊಬಿಟ್ಟೆ? ನಿನಗೆ ನನ್ನದು ಇಷ್ಟ ಇಲ್ವಾ? ಆಯಿತು ಬಿಡು, ನಾನೇನೋ ನಿನ್ನ ಮನಸಾರೆ ಇಷ್ಟಪಟ್ಟೆ. ನೀನು ನೋಡಿದ ದಿನದಿಂದ ನೀನೇ ನನ್ನ ಹೆಂಡತಿ ಆಗಬೇಕು ಅಂತ ಆಸೆ ಪಟ್ಟೆ. ಆದರೆ ನಿನ್ನ ಮನಸ್ಸಲ್ಲಿ ಅದಿಲ್ಲ ಅಂದರೆ ಬೇಡ ಬಿಡು ಕಾವೇರಿ. ಆಯಿತು, ಇನ್ನು ನಾನು ಏನೂ ಮಾತಾಡೋದಿಲ್ಲ, ನಾನು ಹೋಗ್ತೀನಿ. ಇನ್ನು ಯಾವತ್ತೂ ನಾನು ಇಲ್ಲಿ ಬರೋದಿಲ್ಲ ಕಾವೇರಿ, ಇನ್ನು ಯಾವತ್ತೂ ಬರೋದಿಲ್ಲ. ನಿನ್ನ ಮುಖನೂ ನಾನು ನೋಡೋದಿಲ್ಲ. ಮುಗೀತು, ಇವತ್ತೇ ಕೊನೆ ದಿನ. ನಿನ್ನ ನಮ್ಮಪ್ಪ ತೋರಿಸಿದ ಹುಡುಗಿನ ಮದುವೆ ಆಗಿ ಹೆಂಗೋ ಇರ್ತೀನಿ ಬಿಡು. ನಾನು ಈ ಊರಿಗೆ ಬರಬಾರ್ದಿತ್ತು ಕಾವೇರಿ, ಬರಬಾರ್ದಿತ್ತು. ಮೊದಲನೇ ದಿನ ನಮ್ಮಪ್ಪ ಬೇಡ, ನಮ್ಮಪ್ಪ ಕರೆದಾಗ ನಾನು ಬರಲ್ಲ ಅಂದೆ. ನಮ್ಮಪ್ಪ ಹಿಂಸೆ ಮಾಡಿ ಕರ್ಕೊಂಡು ಬಂದು ನಿನ್ನ ಮನೆಗೆ ಹೋಗು ಅಂತ ಹೇಳಿ ಕಳಿಸಿದ್ರು. ಆವತ್ತೇ ನಾನು ನಿನ್ನ ನೋಡಿದ್ದು. ನಾನು ಅವತ್ತು ಇಲ್ಲಿಗೆ ಬರಲಿಲ್ಲ ಅಂತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಕಾವೇರಿ. ಮನಸ್ಸು ತುಂಬ ನಿನ್ನ ತುಂಬಿಕೊಂಡು ನಾನು ಇನ್ನೊಬ್ಬರನ್ನ ಹೇಗೆ ಮದುವೆ ಆಗಲಿ ಕಾವೇರಿ? ಹೇಗೆ ಮದುವೆ ಆಗಲಿ? ಬೇಡ ಬಿಡು. ಏನೋ ನಿನಗೆ ಇಷ್ಟ ಇರ್ತಿದ್ರೆ ನಾನು ಹಿಂಸೆ ಮಾಡಲ್ಲ ಕಾವೇರಿ. ಇವತ್ತಿಗೆ ನಿನ್ನ ಋಣ ಮುಗೀತು. ಇನ್ನು ಯಾವತ್ತೂ ನಾನು ಈ ಊರ ಕಡೆ ಆಗಲಿ ನಿನ್ನ ಮನೆ ಕಡೆ ಆಗಲಿ ಬರೋದಿಲ್ಲ. ಬರ್ತೀನಿ ಕಾವೇರಿ, ಬರ್ತೀನಿ. ನಿಂತ್ಕೊಳ್ಳಿ. ಮನಸ್ಸಲ್ಲಿರೋದೆಲ್ಲ ಒಂದೇ ಸತಿ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನೀವು ನನ್ನ ಮನಸ್ಸಲ್ಲಿರೋದು ಕೇಳೋದಿಲ್ವಾ? ನನ್ನ ಮನಸ್ಸಲ್ಲಿರೋದನ್ನ ನಾನು ಯಾರ ಹತ್ರ ಹೇಳ್ಬೇಕು ಕೊಡ್ರೆ? ಏನು ಹಂಗಂದ್ರೆ ಕಾವೇರಿ, ಹೇಳು ಏನು ಅಂತ. ಇಷ್ಟ ಇಲ್ಲ ಅಂತ ತಾನೇ ಹೇಳ್ತೀಯಾ? ಅದನ್ನು ನನಗೆ ಅರ್ಥ ಆಗಿದೆ ಬಿಡು. ಅದನ್ನ ನೀನು ಹೇಳಿ ಬೇರೆ ಕಳ್ಸೋದು ಬೇಡ. ನಾನು ಹೋಗ್ತೀನಿ ಕಾವೇರಿ. ಯಾಕೆ ಹಿಂಗೆ ಅವಸರ ಕೊಟ್ಟು ಆಂಜನೇಯನ ಥರ ಆಡ್ತಿದ್ದೀರಾ? ಸ್ವಲ್ಪ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ಏನು? ನನಗೂ ನೀವಂದ್ರೆ ಇಷ್ಟ ಗೌಡ್ರೆ, ತುಂಬ ಇಷ್ಟ. ತುಂಬ ಅಂದರೆ ತುಂಬ ಇಷ್ಟ. ನೀವು ಹೇಳಿದ್ರಲ್ಲ ಮೊದಲೇ ದಿನ ನಿಮ್ಮನ್ನು ನೋಡಿದಾಗ್ಲಿಂದ ನನಗೆ ಪ್ರೀತಿ ಆಯಿತು ಅಂತ, ಅದು ನನಗೂ ಆಯಿತು. ಆದರೆ ನೀವೇನೋ ದೊಡ್ಡ ಮನುಷ್ಯರು ಹೇಳಿಬಿಟ್ರಿ. ಆದರೆ ನಾನು ಹೆಂಗೆ ಹೇಳಿ ಗೌಡ್ರೆ? ನಮ್ಮಂಥ ಬಡವರು ಅದನ್ನೆಲ್ಲ ಆಸೆ ಪಡೋದೇ ತಪ್ಪು. ಆದರೂ ನೀವು ನೆನ್ನೆ ಕೇಳಿದಾಗ ನನಗೆ ನಿಮ್ಮ ಮನೇಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತಲೇ ಅನ್ನಿಸ್ತು. ಆದರೆ ಏನು ಮಾಡಲಿ, ನಮ್ಮಂಥ ಬಡವರಿಗೆ ಅದೆಲ್ಲ ಸರಿ ಹೋಗೋದಿಲ್ಲ. ಅದನ್ನೇ ಯೋಚನೆ ಮಾಡಿ ಬೇಡ ಅಂತ ಅಂದ್ಕೊಂಡೆ. ಆದರೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ನಿಮ್ಮನ್ನು ನನಗೆ ಬಿಟ್ಕೊಡೋಕ್ಕಾಗ್ತಾಯಿಲ್ಲ. ನಿಮ್ಮನ್ನು ಬಿಟ್ಟು ಇರೋಕ್ಕೂ ಆಗೋದಿಲ್ಲ ನನ್ನ ಹತ್ರ ಕೊಡ್ರೆ. ನಾನು ಮನಸಾರೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ.
ನನಗೂ ನೀವಂದರೆ ತುಂಬ ಇಷ್ಟ ಗೌಡ್ರೆ, ತುಂಬ ಇಷ್ಟ. ಏನು ಹೇಳ್ತಿದ್ದೆ ಕಾವೇರಿ? ಸತ್ಯ ಹೇಳ್ತಾ ಇದ್ದೀನಿ. ಹೌದಾ? ನಿಜನಾ? ಏನು ಕಾವೇರಿ ನೀನು ನಿನ್ನೆ ಕೇಳಿದ್ದಕ್ಕೆ ನನ್ನ ಮೇಲೆ ಯಾವ ಭಾವನೆನೂ ಇಲ್ಲ ಅಂದ್ಬಿಟ್ಟೆ ನೀನು. ನಾನು ಎಷ್ಟು ಯೋಚನೆ ಮಾಡಿದೆ ಗೊತ್ತಾ? ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಕಾವೇರಿ? ಇವತ್ತಿಲ್ಲಿ ಬರಬೇಕು ಅಂದರೆ ನಾನು ಎಷ್ಟು ಬೇಜಾರು ಮಾಡ್ಕೊಂಡು ಬಂದೆ ಗೊತ್ತಾ? ತುಂಬ ಖುಷಿ ಆಯಿತು ಕಾವೇರಿ, ತುಂಬ ಖುಷಿ ಆಯಿತು. ನೀನು ಏನು ತಲೆ ಕೆಡಿಸ್ಕೊಬೇಡ ಕಾವೇರಿ, ನಿನ್ನ ನನ್ನ ಮದುವೆ ಆಗೇ ಆಗ್ತೀನಿ. ಆದರೆ ಅದು ಹೇಗೆ ಸಾಧ್ಯ ಗೌಡ್ರೆ? ನಿಮ್ಮ ಮನೆ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾರಾ? ನಾನು ಮಾತಾಡ್ತೀನಿ, ನಾನು ಮಾತಾಡಿ ಒಪ್ಪಿಸ್ತೀನಿ. ನೀನು ಏನು ಯೋಚನೆ ಮಾಡಬೇಡ, ನೀನು ಏನು ಯೋಚನೆ ಮಾಡಬೇಡ. ಸರಿ, ಮಜ್ಜಿಗೆ ಕೊಡಿ ಇವತ್ತು. ಯಾಕೆ ಇನ್ನೂ ಮಜ್ಜಿಗೆನೇ ಕೊಟ್ಟಿಲ್ಲ ನೀನು? ತಗೋಬರ್ತೀನಿ, ಕೂತ್ಕೊಳ್ಳಿ. ಅಪ್ಪ ಸದ್ಯ ನನ್ನ ಕಾವೇರಿ ಒಪ್ಕೊಬಿಟ್ಲು. ನೋಡಿ, ನಮ್ಮ ಅಪ್ಪನ ತಾವು ನೀವೇ ಮಾತಾಡಬೇಕು. ನನಗಷ್ಟು ಧೈರ್ಯ ಇಲ್ಲ. ನಮ್ಮಪ್ಪ ಅದು ಹೆಂಗೆ ತಗೋತದೋ ಏನೋ, ನನಗಂತೂ ಭಯ ಆಯ್ತದೆ. ನೀವೇ ನಮ್ಮ ಅಪ್ಪನ ಕೈಲಿ ಮಾತಾಡಬೇಕು. ಅಯ್ಯೋ ಯೋಚನೆ ಮಾಡಬೇಡ ನೀನು, ನಾನು ಇದಕ್ಕೆ ಒಪ್ಪಿಸ್ತೀನಿ ಕಾವೇರಿ. ನಿಮ್ಮಪ್ಪನ ನಾನು ಒಪ್ಪಿಸ್ತೀನಿ. ಯಾಕೆ ಒಪ್ಕೊಳ್ಳಲ್ಲ? ನೀನೇನು ತಲೆ ಕೆಡಿಸ್ಕೊಬೇಡ. ಮೊದಲು ನಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ, ಆಮೇಲೆ ನಿನ್ನ ಒಪ್ಪಿಸ್ತೀನಿ. ನಿಮ್ಮಪ್ಪನ ಒಪ್ಪಿಸ್ತೀನಿ. ತಲೆ ಕೆಡಿಸ್ಕೊಬೇಡ ಆಯಿತಾ? ಏನೋ ಗೊತ್ತಿಲ್ಲ, ಈಗಂತೂ ಸಿಕ್ಕಾಬಟ್ಟೆ ಭಯ ಆಯ್ತಾ ಅದೇ ನನಗೆ. ನಾನು ಮಾಡ್ತಿರೋ ಸರಿನೋ ತಪ್ಪೋ ಗೊತ್ತಾಯ್ತಾ ಇಲ್ಲ. ನಮ್ಮಪ್ಪ ಒಪ್ಕೋತದೋ ಏನೋ. ಪಾಪ ನಮ್ಮಪ್ಪ ಮೊದಲೇ ಹುಷಾರಿಲ್ಲ. ನಾನು ಹೇಳಿದ್ರೆ ಅದು ಹೆಂಗೆ ತಗೋತದೋ ಏನೋ. ಭಯ ಆಯ್ತದೆ ಗೌಡ್ರೆ ನನಗೆ. ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋಂಥದ್ದು ಏನೂ ಇಲ್ಲ. ನಾನು ಖಂಡಿತ ಒಪ್ಪಿಸ್ತೀನಿ, ಎಲ್ಲರನ್ನೂ ಒಪ್ಪಿಸಿ ನಿನ್ನ ಮದುವೆ ಮಾಡ್ಕೋತೀನಿ ಆಯಿತಾ? ಸರಿ, ನಾನು ಬರಲಾ? ನಾಳೆ ಬರ್ತೀನಿ, ನಿನ್ಗೇನೋ ತಗೋಬರ್ತೀನಿ ಆಯಿತಾ? ಬರ್ತೀನಿ, ಬಾಯ್. ಹಂಗ ಏನು ತಗೋಬತ್ತೀರಿ? ಏನೋ ತರ್ತೀನಿ, ಬರ್ತೀನಿ. ಇವರೇನೋ ಖುಷಿ ಪಟ್ರು, ನನಗೂ ಖುಷಿ ಆಯ್ತಾ ಅದೇ. ಆದರೆ ಏನು ಮಾಡೋದು? ನಮ್ಮಪ್ಪ ಒಪ್ಕೋತದ? ನಮ್ಮ ಅಪ್ಪಯ್ಯ ಇರಲಿ, ಅವ್ರ ಮನೆಯವ್ರು ಒಪ್ಕೋತಾರ? ಅವರೆಲ್ಲಿ, ನಾವೆಲ್ಲಿ? ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಅದೇ. ಅವ್ರು ಯಾವ ಕಾರಣಕ್ಕೂ ಒಪ್ಕೊಳ್ಳೋಕ್ಕಿಲ್ಲ. ನನಗೆ ಗೊತ್ತು ಅವ್ರು ಒಪ್ಕೊಳ್ಳೋಕ್ಕಿಲ್ಲ ಅಂತ. ಆದರೆ ಇವ್ರು ಮಾತ್ರ ಒಪ್ಪಿಸ್ತೀನಿ ಅಂತವ್ರೆ. ಅದು ಏನು ಮಾಡ್ತಾರೋ ಏನೋ. ಅಪ್ಪಯ್ಯ ಯಾಕೆ ಬರಲೇ ಇಲ್ವಲ್ಲ ಇವತ್ತು ಇಷ್ಟೊತ್ತಾದ್ರೂ? ಸುಸ್ತು ಅಂತಿತ್ತಂತೆ. ನಾನು ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಯ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.